ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ದೊಡ್ಡ ಶಾಕ್ ನೀಡಿದೆ. 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ತೆರೆಮರೆಯ ಸಿದ್ಧತೆ ನಡೀತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಒಂದ್ ಕಡೆ. ಯಾಕಂದ್ರೆ ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ಶಾಕ್ ಎದುರಾಗಿದೆ. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ನಲ್ಲಿ 12 ಲಕ್ಷ ಕಾರ್ಡ್ಗಳು ಅನರ್ಹ ಅನ್ನೋದು ಬೆಳಕಿಗೆ ಬಂದಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ದೊಡ್ಡ ಶಾಕ್ ಸಿಕ್ಕಿದೆ. ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ಬಿಗ್ ಶಾಕ್ ಇದು. ಇನ್ನು 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ಗಳಲ್ಲಿ 12 ಲಕ್ಷ ಕಾರ್ಡ್ಗಳೇನಿದ್ದಾವೆ ಅವು ಅನರ್ಹ ಅನ್ನೋದು ಗೊತ್ತಾಗಿದೆ. ಲಕ್ಷಾಂತರ ಕಾರ್ಡ್ಗಳು ರದ್ದಾಗೋದು ಬಹುತೇಕ ಖಚಿತವಾಗಿದೆ. ಇನ್ನು ಬೆಂಗಳೂರಲ್ಲೂ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ ಇರುವಂಥದ್ದು. ಹೀಗಾಗಿ 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ತೆರೆಮರೆಯ ಸಿದ್ಧತೆ ನಡೀತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಒಂದ್ ಕಡೆ. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ಗಳಲ್ಲಿ 12 ಲಕ್ಷ ಕಾರ್ಡ್ಗಳೇನಿದೆ ಅದು ಅನರ್ಹ ಕಾರ್ಡ್ಗಳು. ಲಕ್ಷಾಂತರ ಕಾರ್ಡ್ಗಳು ಹೀಗಾಗಿ ರದ್ದಾಗೋದು ಬಹುತೇಕ ಖಚಿತವಾಗಿದೆ. ಬೆಂಗಳೂರಿನಲ್ಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳು ಇರುವಂಥದ್ದು. ಬಿಪಿಎಲ್ ಕಾರ್ಡ್ದಾರರಿಗೆ ಅಂದ್ರೆ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಕಡೆಯಿಂದ ದೊಡ್ಡ ಶಾಕ್ ಎದುರಾಗಿದೆ. ಅಗತ್ಯ ಮಾನದಂಡ ಹೊರತಾಗಿ ಬಿಪಿಎಲ್ ಕಾರ್ಡ್ ಹೊಂದಿರೋರ ಪಟ್ಟಿ ಕೂಡ ಸಿದ್ಧವಾಗಿದೆ. ಆಹಾರ, ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆ ಮೇಜರ್ ಸರ್ಜರಿಗೆ ಮುಂದಾಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಕಾರ್ಡ್ಗಳು ರದ್ದಾಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ಇದಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳು ಕೂಡ ಚುರುಕುಗೊಂಡಿವೆ. ರಾಜ್ಯದಲ್ಲಿ ವಿತರಣೆ ಮಾಡಲಾಗಿರುವ 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ಗಳಲ್ಲಿ ಸುಮಾರು 12 ಲಕ್ಷ ಅನರ್ಹ ಕಾರ್ಡ್ ಇರುವಂಥದ್ದು. ರಾಜಧಾನಿ ಬೆಂಗಳೂರಿನಲ್ಲೂ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸುಳ್ಳು ಮಾಹಿತಿ ನೀಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಹೀಗಾಗಿ ಯಾರೆಲ್ಲ ಸುಳ್ಳು ಮಾಹಿತಿ ನೀಡಿ ಕಾರ್ಡ್ಗಳನ್ನು ಮಾಡಿಸಿದ್ರು, ಅಂದರೆ ಅನರ್ಹ ಕಾರ್ಡ್ಗಳು ಏನೆಲ್ಲ ಇದೆ, ಅಂದರೆ 12 ಲಕ್ಷ ಅನರ್ಹ ಕಾರ್ಡ್ಗಳಿವೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹೀಗಾಗಿ ಈ ಎಲ್ಲ ಕಾರ್ಡ್ಗಳು, ಅನರ್ಹ ಕಾರ್ಡ್ಗಳೇನಿದೆ, ಲಕ್ಷಾಂತರ ಕಾರ್ಡ್ಗಳು ರದ್ದಾಗೋದು ಬಹುತೇಕ ಖಚಿತವಾಗಿದೆ. ಬೆಂಗಳೂರಲ್ಲಿ ನಾವು ತೆಗೆದುಕೊಳ್ಳೋದಾದ್ರೆ ಬೆಂಗಳೂರಿನಲ್ಲೂ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಕಾರ್ಡ್ಗಳು ಇರುವಂಥದ್ದು. ಹೀಗಾಗಿ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಪಡೆದವರಿಗೆ ಬಿಗ್ ಶಾಕ್ ಇದು. 1.5 ಕೋಟಿಗೂ ಹೆಚ್ಚಿನ ಕಾರ್ಡ್ನಲ್ಲಿ 12 ಲಕ್ಷ ಅನರ್ಹ ಕಾರ್ಡ್ಗಳು ಇರುವಂಥದ್ದು. ಹೀಗಾಗಿ ಇದೆಲ್ಲವನ್ನ ರದ್ದು ಮಾಡೋದಕ್ಕೆ ಮುಂದಾಗಿದೆ ಆಹಾರ ಇಲಾಖೆ. ಅನರ್ಹ ಬಿಪಿಎಲ್ ಕಾರ್ಡ್ ವಿವರಗಳು ನೋಡ್ತಾ ಹೋಗೋದಾದ್ರೆ ಮೃತಪಟ್ಟವರ ಹೆಸರು ಡಿಲೀಟ್ ಮಾಡದೇ ಇರೋದು 1446 ಕಾರ್ಡ್ಗಳಿವೆ. ಇನ್ನು ಅಂತಾರಾಜ್ಯ ಪಡಿತರ ಚೀಟಿದಾರರು 57,864 ಜನ ಇದ್ದಾರೆ. 25 ಲಕ್ಷ ರೂಪಾಯಿ ಮೇಲಿನ ಜಿಎಸ್ಟಿ ವ್ಯವಹಾರ ಮಾಡ್ತಾ ಇರೋರು 2,684 ಮಂದಿ ಇದ್ದಾರೆ. ಅಂದ್ರೆ ಇಷ್ಟು ಕಾರ್ಡ್ಗಳಿರುವಂಥದ್ದು. ಇನ್ನು 1.2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ, ಇನ್ಕಮ್ ಜಾಸ್ತಿ ಇರೋರು ಆ ಕಾರ್ಡ್ಗಳನ್ನ ನೋಡ್ತಾ ಹೋಗೋದಾದ್ರೆ 5,13,613 ಅನರ್ಹ ಕಾರ್ಡ್ಗಳಿದೆ. ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋರು 19,690. ಇನ್ನು 7.5 ಎಕರೆ ಹೆಚ್ಚಿನ ಈ ಒಂದು 7.5 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರೋರು 33,456 ಮಂದಿ ಇದ್ದಾರೆ. ಇನ್ನು ಈ KYC ಮಾಡಿಸದೇ ಇರೋರು 6,16,196 ಜನ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ದೊಡ್ಡ ಶಾಕ್ ಕೊಟ್ಟಿದೆ. 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ತೆರೆಮರೆಯ ಸಿದ್ಧತೆ ಏನಾದರೂ ನಡೀತಾ ಇದೆಯಾ, ಹೇಗೆ ಅಂತ? ಆಹಾರ ಇಲಾಖೆ ಅಂದ್ರೆ ಈಗಾಗಲೇ ಕೆಲವೊಂದು ಶಾಕ್ ನೀಡೋದಕ್ಕೆ ಸಿದ್ಧತೆ ಮಾಡಿರುವಂತದ್ದು. ಈಗಾಗಲೇ ಆಹಾರ ಇಲಾಖೆಯ ಸಚಿವರು ಕೂಡ ಇದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸುಮಾರು 12 ಲಕ್ಷ ಪಡಿತರ ಚೀಟಿ ರದ್ದತಿಗೆ ಈಗಾಗಲೇ ಆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಬಡ ಹಾಗೂ ಮಧ್ಯಮ ವರ್ಗದ ಜನರು, ಉಣ್ಣಲು ಗತಿಯಿಲ್ಲದವರಿಗಿಂತ ಹೆಚ್ಚಾಗಿ ಬಿಪಿಎಲ್ ಕಾರ್ಡ್ಗಳು ಅನರ್ಹ ಕೈ ಸೇರಿರೋದು ಗೊತ್ತಾಗಿದೆ. ಸೊ ಮೇಜರ್ ಸರ್ಜರಿಗೆ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ಅಂದ್ರೆ 16 ಎಕರೆ ಜಮೀನು, ಓಡಾಡಲು ಐಷಾರಾಮಿ ಕಾರು, ವಾಸ ಮಾಡಲು ಬಂಗ್ಲೆ ಇರುವವರಿಗೆ ಕೂಡ ಬಿಪಿಎಲ್ ಕಾರ್ಡ್ ಇರುವಂತದ್ದು. ಸೊ ಹೀಗಾಗಿ ಇದರ ಬಗ್ಗೆ ಈಗಾಗಲೇ ಆಹಾರ ಇಲಾಖೆಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ನಿನ್ನೆ ಸಭೆ ಮಾಡಿದಂತಹ KH ಮುನಿಯಪ್ಪ ಇದಕ್ಕೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅನರ್ಹ ಕಾರ್ಡ್ಗಳನ್ನ ರದ್ದು ಮಾಡಲು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗುವುದು. ಸೊ ರಾಜ್ಯದಲ್ಲಿ ಸುಮಾರು 1.50 ಕೋಟಿಗೂ ಹೆಚ್ಚಿನ ಕಾರ್ಡ್ಗಳಲ್ಲಿ ಸುಮಾರು 12 ಲಕ್ಷ ಅನರ್ಹ ಹಾಗೇನೆ ಅನುಮಾನಾಸ್ಪದ ಎಂದು ಈಗಾಗಲೇ ಪಟ್ಟಿ ಮಾಡಿರುವಂತದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದಿರುವ ವಿಚಾರ ಕೂಡ ಬಯಲಾಗಿದೆ. ಸೊ 2017ರಲ್ಲಿ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಅದರ ಮಾನದಂಡ ಪ್ರಕಾರ ಬಿಪಿಎಲ್ ಕಾರ್ಡ್ ಪಡೆಯಲು ಹಲವು ನಿಬಂಧನೆಗಳನ್ನ ಹೇಳಲಾಗಿತ್ತು. ಪ್ರಮುಖವಾಗಿ
ಸರ್ಕಾರಿ ನೌಕರಿಯಲ್ಲಿರಬಾರ್ದು, ಹಾಗೇನೆ ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಭೂಮಿ, ನಗರ ಪ್ರದೇಶದಲ್ಲಿ 1,000 ಚದರ ಅಡಿಗಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿರಬಾರ್ದು, ಹಾಗೇನೆ 4 ಚಕ್ರದ ವಾಹನ ಕೂಡ ಇರಬಾರ್ದು, ಹಾಗೇನೆ ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿ ಮೀರಬಾರ್ದು ಅಂತ ಒಂದು ಮಾನದಂಡವನ್ನ ಕೂಡ ಸುತ್ತೋಲೆ ಹೊರಡಿಸಿತ್ತು. ಆದ್ರೆ ಎಲ್ಲೋ ಒಂದು ಕಡೆ 12 ಲಕ್ಷ ಮಂದಿ ಕೂಡ ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಸೊ ಹೀಗಾಗಿ ಆಹಾರ ಇಲಾಖೆ ಈ ಕ್ರಮವನ್ನ ಕೈಗೊಳ್ಳಲು ಮುಂದಾಗಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಅನರ್ಹ BPL ಕಾರ್ಡ್ಗಳ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಮೃತಪಟ್ಟವರ ಹೆಸರಿನಲ್ಲಿರುವಂತಹ BPL ಕಾರ್ಡ್ಗಳು ಒಟ್ಟು 1,446 ಕಾರ್ಡ್ಗಳಿದೆ. ಜೊತೆಗೆ ಅಂತಾರಾಜ್ಯ ಪಡಿತರ ಚೀಟಿದಾರರು 57,864 ಮಂದಿ ಇದ್ದಾರೆ. ಇನ್ನು 25 ಲಕ್ಷ ರೂಪಾಯಿ ಮೇಲಿನ GST ವ್ಯವಹಾರ ಮಾಡ್ತಾ ಇರೋರು 2,684 ಮಂದಿ. ಅಂದ್ರೆ ಇಷ್ಟೊಂದು ಅನರ್ಹ ಕಾರ್ಡ್ಗಳಿರುವಂಥದ್ದು. 1.2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಕಮ್ ಇರೋರು 5,13,613 ಜನ ಇದ್ದಾರೆ. ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋರು 19,690 ಜನ ಇದ್ದಾರೆ. ಹೀಗಾಗಿ ಅನರ್ಹ BPL ಕಾರ್ಡ್ದಾರರು 12 ಲಕ್ಷ ಜನ ಇದ್ದಾರೆ. ಹೀಗಾಗಿ ಇವರೆಲ್ಲರ ಕಾರ್ಡ್ಗಳು ಕೂಡ ರದ್ದಾಗಲಿದೆ.